ನಮಸ್ತೆ ಎಲ್ಲರಿಗೂ. ನಾನು ನಿರ್ಮಲಾ. ಇವತ್ತಿನ ಸ್ಪೆಷಲ್ ನೀರು ದೋಸೆಯನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಒಂದು ನೀರು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ನಾನು ಒಂದು ಲೋಟ ಅಕ್ಕಿಯನ್ನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓವರ್ನೈಟ್ ನಾನು ಇಟ್ಟಿದ್ದೆ. ಅದನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ತೊಗೊಂಡಿದ್ದೀನಿ. ಒಂದು ಜಾರ್ ತೊಗೊಂಡು ಅದಕ್ಕೆ ನಾನು ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾನು ನುಣ್ಣಗೆ ರುಬ್ಕೊಂಬರ್ತೀನಿ. ನುಣ್ಣಗೆ ಒಂದು ಗಂಟಿಲ್ದಂಗೆ ನಾವು ರುಬ್ಬಬೇಕಾಗುತ್ತೆ. ನೋಡಿ, ರುಬ್ಬಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು. ನಾನೀಗ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊತೀನಿ. ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಇದು 1 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ 4 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೀರು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೋಬೇಕಾಗುತ್ತೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡ್ಮೇಲೆ ನಾನು ಅದನ್ನು ಒಂದು ಪ್ಯಾನಿಗೆ ಹಾಕಿ ದೋಸೆ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ಪ್ಯಾನ್ ಆಲ್ರೆಡಿ ಇಟ್ಟಿದ್ದೆ ನಾನು. ಅದು ಟಿಶ್ಯೂಲ್ ನಾನು ಒರೆಸ್ಕೊಂಡಿದ್ದೀನಿ. ಹೀಗೆ ಹಿಟ್ಟನ್ನು ತೊಗೊಂಡು ಒಂದು ಸ್ಪೂನಿಂದ ಮೇಲಿಂದ ಹಿಂಗೆ ಸುರಿತಾ ಬರಬೇಕಾಗುತ್ತೆ. ನೋಡಿ, ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿಗೆ ಹಾಕ್ಕೊಂಡ್ರೆ ಸಾಕು. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ 2 ಸೆಕೆಂಡು. 2 ಸೆಕೆಂಡ್ ಅದು ಆದಮೇಲೆ ಅದಕ್ಕೆ ಓಪನ್ ಆಗುತ್ತೆ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಮೇಲೆ ಬಿಟ್ಕೊಂಡಿದೆ ಅಂತ ನೋಡಿ ನೀವೇ ಸಹ. ನೋಡಿ, ಇದಾಗಿದೆ. ಇದು ಟರ್ನ್ ಮಾಡ್ತೀನಿ. ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸಾದ್ಮೇಲೆ ನೋಡಿ ಹೀಗಾಗುತ್ತೆ ಇದು. ನೋಡಿ, ನಾನು 2 ಸೈಡು ಬೇಯಿಸಿ ತೊಗೊಂಡಿದ್ದೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಹೀಗೆ ತಗೊಂಡು ಹಿಂಗೆ ಸುರಿತಾ ಬಂದರೆ ಆಯಿತು, ಅದಕ್ಕೆ ಹೋಗುತ್ತೆ. ನೋಡಿ, ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, 2 ಸೆಕೆಂಡ್ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಬೇಯುತ್ತೆ ಅದು, ಎಲ್ಲೂ ಕಟ್ಟಾಗಲ್ಲ ನಾವು ನೈಸಾಗಿ ರುಬ್ಕೊಂಡ್ರೆ. ನೋಡಿ, ಆಯಿತು ಅನಿಸುತ್ತಿದು. ಅದಕ್ಕೆ ಬಿಟ್ಕೊಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಾನೀಗ ಎತ್ಕೊಳ್ತೀನಿ ಇದನ್ನು. ನೆಕ್ಸ್ಟು ನಾನೊಂದು ನೀರು ಚಟ್ನಿ ಮಾಡ್ತಿದ್ದೀನಿ. ಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ನಾನು ಸುಟ್ಕೊಂಡಿದ್ದೆ. ಈಗ ಒಂದು ಜಾರಿಗೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನುಣ್ಣು ರುಬ್ಕೊಂಬಂದಿನಿ. ಈಗ ಅದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ನಾನು ಈಗ ಚಟ್ನಿಗೆ ಮಿಶ್ರಣ ಮಾಡ್ತೀನಿ. ನೋಡಿ, ಗಟ್ಟಿ ಚಟ್ನಿ ತಿಂತಾರೆ ಅಂದರೆ ಗಟ್ಟಿ ಮಾಡಿ. ನಾನು ನೀರು ದೋಸೆ ಎಲ್ಲ ನೀರು ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಬಂದಿದೆ. ನೋಡಿ, ನಿಮ್ಮನೆ ಮಕ್ಕಳಿಗೂ ವಾರಕ್ಕೊಂದು ದಿವಸ ಈ ಥರ ಟಿಫನ್ ಮಾಡಿಕೊಡಿ. ಅವರು ಇಷ್ಟಪಟ್ಟು ತಿಂತಾರೆ, ಖುಷಿ ಪಡ್ತಾರೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೀವು ಸಹ ಮನೇಲಿ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್